ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕೊಟ್ಟಿಯೂರು ಮಹಾಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೇಗೆ ಹೋಗೋದು ಮತ್ತು ದೇವಸ್ಥಾನದ ಇತಿಹಾಸ ಮತ್ತು ಭೇಟಿ ನೀಡಿದಾಗ ನೀವು ಗಮನಿಸಬೇಕಾದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೊಟ್ಟಿಯೂರು ಮಹಾಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ದೇವಸ್ಥಾನದ ಹಿಸ್ಟ್ರಿ ಮತ್ತು ಹೇಗೆ ರೀಚ್ ಆಗೋದು ಅಂತ ಬನ್ನಿ ನೋಡೋಣ. ಕೊಟ್ಟಿಯೂರು ದೇವಸ್ಥಾನ ಇರೋದು ಬಂದ್ಬಿಟ್ಟು ನಿಮಗೆ ಕೇರಳ ಕಣ್ಣೂರಲ್ಲಿ ಲೊಕೇಟ್ ಆಗಿದೆ. ಸೊ ಕಣ್ಣೂರಿಂದ ನಿಮಗೆ ತಲಶೇರಿ ಅಥವಾ ಕೋಳಿಕೋಡ್ ಹತ್ರ ನಿಮಗೆ ಬಸ್ಸಸ್ ಫ್ರೀಕ್ವೆಂಟಾಗಿ ಸಿಗುತ್ತೆ. ಅಥವಾ ನೀವು ಪೆರ್ಲಶೇರಿಗೆ ಹೋದರೂ ಅಲ್ಲಿಂದನೂ ನಿಮಗೆ ಕೊಟ್ಟಿಯೂರಿಗೆ ಫ್ರೀಕ್ವೆಂಟಾಗಿ ಬಸ್ಸಸ್ ಇರುತ್ತೆ. ಅಥವಾ ನೀವು ಜೀಪ್ ಮಾಡ್ಕೊಂಡು ಹೋಗ್ಬೋದು ತಲಶೇರಿಯಿಂದ, ಅಥವಾ ನೀವು ಆಟೋ ಮಾಡ್ಕೊಂಡು ಕೂಡ ಹೋಗ್ಬೋದು. ಫೆಸಿಲಿಟೀಸ್ ಅವೈಲೇಬಲ್ ಇದೆ. ನೀವೇನಾದರೂ ನಿಮ್ಮದೇ ಓನ್ ವೆಹಿಕಲ್ ಬೈ ಕಾರ್ ಅಥವಾ ಬೈ ಬಸ್ಸಲ್ಲಿ ಏನಾದರೂ ಹೋಗ್ತಿದ್ದೀರಾ ಅಂತಂತಂದರೆ ನೀವು ಇರ್ಟಿವರೆಗೂ ಬರಬೇಕಾಗತ್ತೆ. ಇರ್ಟಿಯಿಂದ ಆ್ಯಕ್ಚುಲಿ ನಿಮಗೆ ತುಂಬ ಕಡೆ ಸೈನ್ ಬೋರ್ಡ್ಸ್ ಎಲ್ಲ ಕಾಣಿಸುತ್ತೆ ಯಾವ ರೀತಿ ಕೊಟ್ಟಿಯೂರಿಗೆ ಹೋಗಬೇಕು ಅಂತ. ಅದೇನಾದರೂ ನಿಮ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸಿದ್ರೆ ನೀವು ಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೂ ನಿಮಗೆ ಕೊಟ್ಟಿಯೂರು ಅಕ್ಕೆರೆ ದೇವಸ್ಥಾನ ಅಥವಾ ಕೊಟ್ಟಿಯೂರು ದೇವಸ್ಥಾನ ಅಂತ ಹಾಕಿದ್ರೆ ನಿಮಗೆ ರೂಟ್ ಮ್ಯಾಪಲ್ಲಿ ಗೈಡ್ ಮಾಡುತ್ತೆ. ಸೊ ನೀವು ಕೊಟ್ಟಿಯೂರಿಗೆ ಹೋಗಿ ರೀಚ್ ಆಗ್ಬೋದು. ಅಥವಾ ನೀವೇನಾದರೂ ಟ್ರೈನಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಕಣ್ಣೂರು ಸ್ಟೇಷನಲ್ಲಿ ಟ್ರೈನಲ್ಲಿ ಇಳ್ಕೊಳ್ಬೇಕಾಗತ್ತೆ. ಅಲ್ಲಿಂದ 60 ಕಿಲೋಮೀಟರ್ಸು. ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ ನೀವು ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಳ್ಕೊಳ್ಬೇಕಾಗತ್ತೆ. ಅಲ್ಲಿಂದ 60 ಕಿಲೋಮೀಟರ್ಸ್ ಆಗುತ್ತೆ ಕೊಟ್ಟಿಯೂರು ದೇವಸ್ಥಾನಕ್ಕೆ. ಸೊ ಹಾಗಾಗಿ ನೀವೇನಾದರೂ ಕ್ಯಾಬ್ ಅಥವಾ ಆಟೋ ಅಥವಾ ಬೈ ಬಸ್ ನೀವು ಟ್ರಾವೆಲ್ ಮಾಡ್ಬೋದು ಕೊಟ್ಟಿಯೂರು ದೇವಸ್ಥಾನಕ್ಕೆ. ನಾವೀಗ ಕೊಟ್ಟಿಯೂರು ಶಿವನ ದೇವಸ್ಥಾನ ರೀಚ್ ಆಗಿದ್ದೀವಿ. ಈಗ ನೀವು ನೋಡ್ತಿರೋದು ಎಂಟ್ರೆನ್ಸು ಕೊಟ್ಟಿಯೂರು ದೇವಸ್ಥಾನದ್ದು. ಸೊ ಈಗ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕೊಟ್ಟಿಯೂರು ದೇವಸ್ಥಾನದಲ್ಲಿ ಶಿವನ ಪೂಜೆ ಮಾಡ್ತಾರೆ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ. ಪುರಾಣಗಳ ಪ್ರಕಾರ ದಕ್ಷ ರಾಜ ಯಾಗ ಮಾಡಿದ ಜಾಗ ಅಂತ ಹೇಳ್ತಾರೆ. ಇಲ್ಲಿ ಸತಿನ ಶಿವನ್ನ ಕರೀದೆ ಅವರ ಮಗಳನ್ನ ಮಾತ್ರ ಕರೀತಾರೆ ಯಾಗಕ್ಕೆ ದಕ್ಷ ರಾಜ. ಯಾಗ ನಡೀತಿರ್ಬೇಕಾದ್ರೆ ಸತಿ ಬಂದ್ಬಿಟ್ಟು ಅವರ ತಂದೆ ದಕ್ಷ ರಾಜ ಹತ್ರ ಕೇಳ್ತಾರೆ, ನೀವು ನಿಮ್ಮ ಅಳಿಯನ್ನ ಶಿವನ್ನ ಕರೆದಿಲ್ಲ, ಸೊ ಅವ್ರನ್ನ ಒಂದು ಸತಿ ಕರೀರಿ ಅಂತ ಕೇಳ್ತಾರೆ. ಯಾಗಕ್ಕೆ ಕರೀರಿ ಅಂತ ಕೇಳಿದಾಗ ಅವರ ತಂದೆ ದಕ್ಷ ರಾಜ ಬಂದ್ಬಿಟ್ಟು ಶಿವನ ಬಗ್ಗೆ ತುಂಬ ಅವಮಾನವಾಗಿ ಮಾತಾಡ್ತಾರೆ. ಸೊ ಇದನ್ನು ಕೇಳಿದ ಸತಿ ಕೋಪಗೊಂಡು ಅಲ್ಲಿ ನಡೀತಿದ್ದ ಯಾಗಕುಂಡಕ್ಕೆ ಬೀಳ್ತಾರೆ. ಈ ವಿಷಯ ಶಿವನಿಗೆ ಗೊತ್ತಾಗಿ ಕೋಪಗೊಂಡ ಶಿವ ಇಲ್ಲಿ ತಾಂಡವ ಮಾಡ್ತಾರೆ. ಇತಿಹಾಸದ ಪ್ರಕಾರ ಇದೆಲ್ಲ ಈ ಜಾಗದಲ್ಲಿ ನಡೆದಿರೋದು ಅಂತ ಹೇಳ್ತಾರೆ. ಇಲ್ಲಿ 2 ದೇವಸ್ಥಾನ ಇದೆ, ಒಂದು ಅಕ್ಕೆರೆ ಒಂದು ಇಕ್ಕೆರೆ ಅಂತ. ಅಕ್ಕೆರೆ ದೇವಸ್ಥಾನ ಬಂದ್ಬಿಟ್ಟು ವೈಶಾಖ ಮಾಸದಲ್ಲಿ ಮಾತ್ರ ನಡೆಯುತ್ತೆ, ಅಂದರೆ ವೈಶಾಖ ಫೆಸ್ಟಿವಲ್ ಟೈಮಲ್ಲಿ ನಡೆಯುತ್ತೆ. ಇದು ಮೇ ಜೂನಲ್ಲಿ ನಡೆಯುತ್ತೆ. ಇಕ್ಕೆರೆ ದೇವಸ್ಥಾನ ಬಂದ್ಬಿಟ್ಟು ನಿಮಗೆ ಎವ್ರಿ ದಿನ ಅಂದರೆ ಆಲ್ 365 ಡೇಸು ಓಪನ್ ಇರುತ್ತೆ. ಇನ್ನು ಅಕ್ಕೆರೆ ಬಂದ್ಬಿಟ್ಟು ಕೇವಲ 28 ದಿನಗಳು ಮಾತ್ರ ತೆರೆದಿರುತ್ತೆ. ಅದರಲ್ಲಿ 20 ದಿನಗಳು ಮಾತ್ರನೇ ಮಹಿಳೆಯರಿಗೆ ಅಲೋ ಮಾಡ್ತಾರೆ. ಸೊ ನೀವೇನಾದರೂ ಕೊಟ್ಟಿಯೂರು ವೆಬ್ಸೈಟಿಗೆ ಹೋಗ್ತಿದ್ರೆ ಅಥವಾ ನನ್ನ ಪೇಜ್ ಫಾಲೋ ಮಾಡಿದ್ರೆ ಪ್ರತಿ ವರ್ಷ ಕೊಟ್ಟಿಯೂರು ಯಾವ ಟೈಮಲ್ಲಿ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅನ್ನೋ ಡೀಟೇಲ್ಸ್ನ ನೀವು ತಿಳ್ಕೊಳ್ಬೋದು. ಇನ್ನು ಡ್ರೆಸ್ ಕೋಡ್ ಏನಾದರೂ ಇದೆಯಾ ಅಂತ ನೀವು ಕೇಳೋದಾದರೆ ಡ್ರೆಸ್ ಕೋಡ್ ಬಂದ್ಬಿಟ್ಟು ನೀವು ಗಂಡ್ಮಕ್ಳು ಪಂಚೆ ಉಟ್ಕೊಳ್ಬೇಕಾಗತ್ತೆ, ಹೆಣ್ಮಕ್ಳು ಸ್ಯಾರಿ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ಸಸ್ ಮಾತ್ರ ಅವರು ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಬರೀ ಕಾಲಲ್ಲಿ ಸರ್ಟನ್ ಡಿಸ್ಟೆನ್ಸ್ವರೆಗೂ ನಡಿಲೇಬೇಕಾಗಿರೋದ್ರಿಂದ ನೀವು ಅರ್ಧ ದಾರಿವರೆಗೂ ಮಾತ್ರ ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದು. ಅದಾದಮೇಲೆ ಈಗ ನೀವು ಕಾಣಿಸ್ತಿರೋ ಕೊಳದ ಹತ್ರ ಬಂದು ಇಲ್ಲಿ ನೀವು ಸ್ನಾನ ಬೇಕಾದರೂ ಮಾಡ್ಬೋದು. ಅಥವಾ ನೀವು ಕೈ ಕಾಲು ತೊಳ್ಕೊಂಡು ಅಲ್ಲಿ ಯಾವುದೇ ಒಂದು ಸಣ್ಣ ಕಲ್ಲು ತೊಗೊಳ್ಬೇಕಾಗತ್ತೆ. ಮೊದಲಿಗೆ ನೀವು ಯಾವುದೇ ಕಲ್ಲು ತೊಗೊಂಡು ಇನ್ನೊಂದು ಕಲ್ಲಿಗೆ ಉಜ್ಜಿ ಕಲ್ಲು ತೊಳ್ಕೊಂಡು ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಸಿಗುತ್ತೆ. ಒಬ್ಬೊಬ್ಬರಿಗೆ ರಕ್ತ ಚಂದನ ಸಿಗುತ್ತೆ, ಒಬ್ಬೊಬ್ಬರಿಗೆ ಗಂಧ ಸಿಗುತ್ತೆ. ನಮಗೆ ಹೋದ ವರ್ಷ ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ಗಂಧ ಸಿಕ್ಕಿತ್ತು. ಈ ವರ್ಷ ನಮಗೆ ವಿಭೂತಿ ಸಿಕ್ಕಿದೆ. ನೀವು ನೋಡಿ, ಈ ಥರ ವಿಭೂತಿ ಅಂದರೆ ವಿಭೂತಿ ಥರನೇ ಸ್ಮೆಲ್ ಕೂಡ ಇರುತ್ತೆ, ಅಥವಾ ಗಂಧ ಅಂದರೆ ಗಂಧದ ಥರನೇ ಸ್ಮೆಲ್ ಕೂಡ ಬರುತ್ತೆ. ಇದು ಈ ದೇವಸ್ಥಾನದ ವಿಶೇಷತೆ, ಅಂದರೆ ಮತ್ತೊಂದು ವಿಶೇಷತೆ ಅಂತ ಹೇಳ್ಬೋದು. ಕೊಟ್ಟಿಯೂರು ದೇವಸ್ಥಾನ ಕಾಡಲ್ಲಿರೋದ್ರಿಂದ ಆ್ಯಕ್ಚುಲಿ ನಿಮಗೆ ಸರ್ಟನ್ ಡಿಸ್ಟೆನ್ಸ್ವರೆಗೂ ಮಾತ್ರ ನೀವು ಚಪ್ಪಲಿಯಲ್ಲಿ ಹಾಕ್ಕೊಂಡು ಓಡಾಡ್ಬೋದು. ಸರ್ಟನ್ ಡಿಸ್ಟೆನ್ಸ್ ಆದಮೇಲೆ ನೀವು ಚಪ್ಪಲಿ ಸ್ಟ್ಯಾಂಡಲ್ಲಿ, ಅಲ್ಲಿ ಚಪ್ಪಲಿ ಸ್ಟ್ಯಾಂಡರ್ಸ್ ಎಲ್ಲ ಇರುತ್ತೆ, ಅಲ್ಲಿ ನೀವು ಚಪ್ಪಲಿ ಬಿಟ್ಟಾದಮೇಲೆ ನೀವು ಬರೀ ಕಾಲಲ್ಲೇ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ನಾನು ಹೇಳ್ದಂಗೆ ದೇವಸ್ಥಾನ ಒಂದು ಅರಣ್ಯ ಪ್ರದೇಶದಲ್ಲಿ ಇರೋದ್ರಿಂದ ನೀವು ನೀರನ್ನು ದಾಟಿ ಕಲ್ಲು ಮಣ್ಣಲ್ಲಿ ನೀವು ನೀರಲ್ಲೇ ದೇವಸ್ಥಾನ ನೋಡಬೇಕಾಗತ್ತೆ. ಯಾಕಂದರೆ ನೀರಲ್ಲೇ ನಡ್ಕೊಂಡು ನೀವು ದೇವಸ್ಥಾನ ನೋಡಬೇಕಾಗತ್ತೆ. ಈ ವರ್ಷ ಕೇರಳದಲ್ಲಿ ತುಂಬ ಮಳೆ ಇರೋದ್ರಿಂದ ನೀವು
ರೈನ್ ಕೋಟ್, ಛತ್ರಿ ಎಲ್ಲ ಸೇಫ್ಟಿಗೆ ತೊಗೊಂಬರೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಮಳೆ ಬರ್ತಿರುತ್ತೆ. ಸೊ ಹಾಗಾಗಿ ಸೇಫ್ಟಿ ಮೆಷರ್ಮೆಂಟ್ಸಿಂದ ನೀವು ಛತ್ರಿ ಅಥವಾ ನೀವು ರೈನ್ ಕೋಟ್ಸ್ನ ಕ್ಯಾರಿ ಮಾಡ್ಬೋದು. ಇನ್ನು ಈಗ ನೀವು ನೋಡ್ತಿರೋದು ದೇವಸ್ಥಾನದ ಮತ್ತೊಂದು ಎಂಟ್ರಿ. ನಾವು ಮೊದಲಿಗೆ ನೀರನ್ನ ದಾಟ್ಕೊಂಡು ಬರೋ ಫೆಸಿಲಿಟೀಸ್ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಸ್ಕೈ ವಾಕ್ಸ್ ಮಾಡಿದ್ದಾರೆ. ಯಾಕಂದರೆ ನೀರು ಫೋರ್ಸ್ ಬಂದುಬಿಟ್ಟು ತುಂಬ ಜಾಸ್ತಿ ಇರೋದ್ರಿಂದ ನೀರಲ್ಲಿ ನಡ್ಕೊಂಬರೋಕ್ಕಾಗಲ್ಲ. ಸೊ ನೀವು ಸ್ಕೈ ವಾಕ್ಸ್ ಮುಖಾಂತರ ನೀವು ದೇವಸ್ಥಾನಕ್ಕೆ ಬರ್ಬೋದು. ಸೊ ಈಗ ನೀವು ನೋಡ್ತಿರೋದು ಬಂದುಬಿಟ್ಟು ಒಂದು ಎಂಟ್ರಿ ಅಂದರೆ ನೀವು ದೇವ್ರನ್ನ ನೋಡೋದಕ್ಕೆ ಸುತ್ತಲೂ ಸೆಂಟ್ರಲ್ಲಿ ಸ್ಪೇಸ್ ಇರುತ್ತೆ. ಇದು ಆ್ಯಕ್ಚುಲಿ ದೇವಸ್ಥಾನ ಬಂದುಬಿಟ್ಟು ನೀವು ನೋಡೋದಾದರೆ ಲಿಂಗದ ರೂಪದಲ್ಲೇ ಇರುತ್ತೆ ದೇವಸ್ಥಾನ ಬಂದುಬಿಟ್ಟು. ಸೊ ನಾವೀಗ ಹೋಗ್ತಿರೋದು ದೇವ್ರನ್ನ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದಷ್ಟೇ. ನೀವು ದೇವ್ರನ್ನ ನೋಡಬೇಕು ಅಂತಂದರೆ ಈಗ ಆಲ್ರೆಡಿ ಲೆಫ್ಟಲ್ಲಿ ನೋಡಿ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಸೊ ಕ್ಯೂವಲ್ಲಿ ನಿಂತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಆಗ್ಬೋದು ಅನಿಸುತ್ತೆ. ಅಷ್ಟೊಂದು ಜನ ಇದ್ದಾರೆ ನೋಡಿ, ಎಷ್ಟೊಂದು ಜನ ಇದ್ದಾರೆ ಆ್ಯಕ್ಚುಲಿ. ಸೊ ಈ ರೀತಿ ದೊಡ್ಡ ಕ್ಯೂ ಇದೆ. ಈ ದೊಡ್ಡ ಕ್ಯೂವಲ್ಲಿ ನೀವು ದೇವ್ರನ್ನ ದರ್ಶನ ಮಾಡಿಕೊಂಡು ಬರಬೇಕಾಗತ್ತೆ. ಇಲ್ಲ ನೀವು ದೇವ್ರನ್ನ ನೋಡದೆ ದೇವ್ರನ್ನ ಬರೀ ಒಂದು ಸುತ್ತ ಹಾಕೊಂಬರ್ತೀನಿ ಅಂತಂದರೆ ಈಗ ನಾವು ಹೋಗ್ತಿರೋ ಎಂಟ್ರಿ ಬಂದುಬಿಟ್ಟು ಆ ರೀತಿ. ಆ್ಯಕ್ಚುಲಿ ನಮ್ಮ ಹತ್ರ VIP ಪಾಸಸ್ ಇದೆ. ಸೊ ನಾವು ನೋಡಿ ಈಗ VIP ಪಾಸ್ ತೊಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋರ ಮುಖಾಂತರ ನಾವು ಹೋಗಿರೋದ್ರಿಂದ ನಮಗೆ VIP ಪಾಸಸ್ ಅವರು ಕೊಡ್ತಿದ್ದಾರೆ. ಸೊ VIP ಪಾಸ್ ಬಂದುಬಿಟ್ಟು ಸಪ್ರೇಟ್ ಕ್ಯೂ ಇರುತ್ತೆ. ಸೊ ನಿಮಗೆ ಒಂದು 10-15 ಮಿನಿಟ್ಸಲ್ಲೆಲ್ಲ ದರ್ಶನ ಆಗಿಬಿಡತ್ತೆ. ಸೊ ಹಾಗಾಗಿ ನಾವು VIP ಪಾಸ್ ತೊಗೊಳ್ತಿದ್ದೀವಿ. ಇನ್ನು ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ದೇವಸ್ಥಾನ ಬಂದುಬಿಟ್ಟು ತುಂಬ ದೊಡ್ಡದಾಗಿ ಆಡಂಬರ ಏನೂ ಇಲ್ಲ. ದೇವಸ್ಥಾನ ಬಂದುಬಿಟ್ಟು ತೆಂಗಿನ ಗರಿಯಲ್ಲಿ ಕಟ್ಟಿರೋ, ನೀವು ರೈಟ್ ಸೈಡಲ್ಲಿ ನೋಡ್ತಿದ್ರೆ ಆ ಚಿಕ್ಕ ತೆಂಗಿನ ಗರಿಯಲ್ಲಿ ಕಟ್ಟಿರೋ ಚಿಕ್ಕ ಗೂಡು ಅಂತಲೇ ಹೇಳ್ಬೋದು. ಅಷ್ಟು ಜಾಗದಲ್ಲಿ ಒಂದು ಚಿಕ್ಕ ಅದ್ಭುತವಾದ ಲಿಂಗ ಇದೆ. ಆ್ಯಕ್ಚುಲಿ ನೀವು ಮನಸ್ಸಲ್ಲಿ ಏನೇ ಬೇಡಿಕೊಂಡು ಆ ಲಿಂಗದ ಹತ್ರ ಕೇಳಿ ನೀವು ಮತ್ತೆ ನೆಕ್ಸ್ಟ್ ಇಯರ್ ನೀವು ಕೊಟ್ಟಿರೋರಿಗೆ ಹೋಗೋಷ್ಟರಲ್ಲಿ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಆ್ಯಕ್ಚುಲಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಕೊಟ್ಟಿಯೂರಿಗೆ ಇದು ನನ್ನ 9ನೇ ವರ್ಷ. ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಬಂದಾಗ್ಲೂ ಆ ಒಂದು ಮ್ಯಾಜಿಕಲ್ ಮೂಮೆಂಟ್ನ ನಾನು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಅಷ್ಟೊಂದು ಅದ್ಭುತವಾದ ಜಾಗ ಅಂತಲೇ ಹೇಳ್ಬೋದು. ಸೊ ನಾನು ಕೊಟ್ಟಿಯೂರ ಬಗ್ಗೆ ತುಂಬ ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ. ಫುಲ್ ವೀಡಿಯೋ ಇದೆ ಮತ್ತು ಶಾರ್ಟ್ ವೀಡಿಯೋಸ್ ಇದೆ. ತುಂಬ ರೀಲ್ಸ್ ಕೂಡ ಅಪ್ಲೋಡ್ ಆಗಿದೆ. ಟೈಮ್ ಏನಾದರೂ ಇದ್ದರೆ ನೀವು ಪ್ರೀವಿಯಸ್ ರೀಲ್ಸಲ್ಲೆಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಅದ್ಭುತ ವಿಶೇಷತೆ ಬಗ್ಗೆ ನಾನು ಪ್ರತಿ ಸತಿನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಷ್ಟೊಂದು ಅದ್ಭುತವಾದ ಜಾಗ ಈ ಕೊಟ್ಟಿಯೂರು. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಬರಬೇಕು ಅಂತಿದ್ರೆ ಸೊ ನನ್ನ ಪೇಜ್ನ ನೀವೇನಾದರೂ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಯಾವ ಡೇಟ್ ಓಪನಿಂಗ್ ಡೇಟು ಮತ್ತು ಕ್ಲೋಸಿಂಗ್ ಡೇಟು ಮತ್ತು ಯಾವಾಗ ಲೇಡೀಸ್ ಅಲೋಡ್ ಇದೆ ಅನ್ನೋ ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಬ್ಯಾಕ್ ಸೈಡ್ ಇರೋದು ಕೊಟ್ಟಿಯೂರು ದೇವಸ್ಥಾನ. ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ಆಲ್ಮೋಸ್ಟ್ ನಾನೆಲ್ಲ ಡೀಟೇಲ್ಸ್ನ ನಿಮಗೆ ತಿಳಿಸಿದ್ದೀನಿ. ಸೊ ದೇವಸ್ಥಾನದ ಕಂಪ್ಲೀಟ್ ಸ್ಟೋರಿ ಮತ್ತು ದೇವಸ್ಥಾನದ ಬಗ್ಗೆ ನೋಡಿ, ಅಲ್ಲಿ ನೀರು ಕಾಣಿಸ್ತಿರಲ್ಲ. ಆ್ಯಕ್ಚುಲಿ ನೀರಲ್ಲಿ ಮೊದಲು ನಡ್ಕೊಂಬರ್ಬೋದಿತ್ತು. ಬಟ್ ಈಗ ಬಂದುಬಿಟ್ಟು ತುಂಬ ನೀರು ಇರೋದ್ರಿಂದ, ನೀರು ತುಂಬ ಫೋರ್ಸ್ ಇರೋದ್ರಿಂದ ಎಲ್ಲರೂ ಈಗ ಬ್ರಿಡ್ಜ್ ಕಟ್ಟಿದ್ದಾರೆ. ಸೊ ಆ ಬ್ರಿಡ್ಜ್ ಮೇಲೇ ಬರ್ತಿದ್ದಾರೆ. ನೀರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಫೋರ್ಸ್ ಇದೆ ನೋಡಿ. ಆ್ಯಕ್ಚುಲಿ ತುಂಬ ಕೇರಳ ನ್ಯೂಸ್ ಚಾನಲ್ಸಲ್ಲೆಲ್ಲ ಅಂದರೆ ಕಣ್ಣೂರು ನ್ಯೂಸ್ ಚಾನಲ್ಸಲ್ಲಿ ಆ್ಯಕ್ಚುಲಿ ನಾವು ಬರೋದಕ್ಕಿಂತ ಒಂದಿನ ಮುಂಚೆ ಒಂದು ಚಿಕ್ಕ ಮಗು ಸ್ನಾನ ಮಾಡ್ತಿರ್ಬೇಕಾದ್ರೆ ನೀರಲ್ಲಿ ಫೋರ್ಸಿಗೆ ಹೋಗ್ಬಿಟ್ಟಿತ್ತಂತೆ. ಸೊ ಬಟ್ ಅದನ್ನು ಮಗುಗೇನೂ ತೊಂದರೆ ಆಗಿಲ್ಲ. ಮಗುನ ಮತ್ತೆ ಹಿಡ್ಕೊಂಡಿದ್ದಾರೆ, ಅಂದರೆ ನೆಕ್ಸ್ಟ್ ಪ್ಲೇಸಲ್ಲಿರೋರು ಮಗುನ ಹಿಡ್ಕೊಂಡಿದ್ದಾರೆ ಅಂತ ನ್ಯೂಸ್ ಗೊತ್ತಾಯಿತು. ಸೊ ಹಾಗಾಗಿ ನೀವೇನಾದರೂ ನಿಮ್ಮ ಮಕ್ಕಳ ಜೊತೆ ಅಥವಾ ನೀವೇ ಹೋಗಿ ಸ್ನಾನ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಯಾಕಂದರೆ ಕೇರಳದಲ್ಲಿ ಮಳೆ ಇರೋದ್ರಿಂದ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ನೀರು. ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಫೋರ್ಸ್ ಇದೆ ನೀರು. ಸೊ ಹಾಗಾಗಿ ನೀವೇನಾದರೂ ನೀರಲ್ಲಿ ಇಳಿಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇಳಿಯಿರಿ. ಇನ್ನು ಅಕ್ಕೆರೆ ನೋಡಿ ಆದಮೇಲೆ ನಾವೀಗ ಇಕ್ಕೆರೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ವಿಶೇಷತೆ ಇನ್ನೊಂದು ಏನಪ್ಪ ಅಂತಂದರೆ ಕೊಟ್ಟಿಯೂರು ಅಕ್ಕೆರೆ ತೆಗೆದಿರಬೇಕಾದ್ರೆ ಇಕ್ಕೆರೆ ಯಾವಾಗಲೂ ಕ್ಲೋಸ್ ಮಾಡಿರ್ತಾರಂತೆ. ಯಾಕಂದರೆ ಶಿವನ್ನ ನಾವು ಇಲ್ಲಿ ನೋಡ್ತಿರ್ತೀವಿ. ಸೊ ಹಾಗಾಗಿ ಅಲ್ಲಿ ನೋಡೋ ಅವಶ್ಯಕತೆ ಇಲ್ಲ ಅನ್ನೋದ್ರಿಂದ ಇಕ್ಕೆರೆನ ಯಾವಾಗಲೂ ಕ್ಲೋಸ್ ಮಾಡಿರ್ತಾರಂತೆ. ಸೊ ನೀವೇನಾದರೂ ಅಕ್ಕೆರೆಗೆ ಹೋಗ್ಬಿಟ್ಟು ಬೇಕಾದ್ರೆ ಇನ್ನೊಂದು ಸತಿ ನೀವು ಶಿವನ್ನ ನೋಡಬೇಕು ಅಂತಂದರೆ ಇಕ್ಕೆರೆಗೆ ಹೋಗಿ ನೋಡ್ಬೋದು. ಬಟ್ ದೇವಸ್ಥಾನ ಓಪನ್ ಇರುತ್ತೆ, ಬಟ್ ಗರ್ಭಗುಡಿ ಯಾವಾಗಲೂ ಕ್ಲೋಸಲ್ಲಿರುತ್ತೆ. ಸೊ ಹಾಗಾಗಿ ನೀವು ಇಕ್ಕೆರೆಯಲ್ಲಿ ಶಿವನ್ನ ನೋಡೋದಕ್ಕೆ ಸ್ವಲ್ಪ ಪರ್ಟಿಕ್ಯುಲರಾಗಿ ನಾನು ಲಾಸ್ಟ್ 9 ಇಯರ್ಸಿಂದ ಬರ್ತಿದ್ದೀನಿ. ಬಟ್ ಆದ್ರೂ ನಾನು ಯಾವತ್ತೂ ಇಕ್ಕೆರೆಯಲ್ಲಿ ನಾನು ಶಿವನ್ನ ನೋಡೋಕ್ಕಾಗಿಲ್ಲ. ಯಾಕಂದರೆ ನಾವು ಅಕ್ಕೆರೆಯಲ್ಲಿ ನಾವು ಶಿವನ್ನ ನಾವು ನೋಡ್ತೀವಿ. ಕೊಟ್ಟಿಯೂರು ಬಂದ್ಬಿಟ್ಟು ಬರೀ ದೇವಸ್ಥಾನ ಅಷ್ಟೇ ಅಲ್ಲ,
ಇಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಮೈಂಡ್ಗೆ ಪೀಸ್ಫುಲ್ ಆದ ನೇಚರ್ ಸರೌಂಡಿಂಗ್ ಇರೋ ಒಂದು ಸ್ಪಿರಿಚುವಲ್ ಎನರ್ಜಿನ ನೀವಿಲ್ಲಿ ಫೀಲ್ ಮಾಡ್ಬೋದು. ನಾವು ಇದನ್ನು ವರ್ಡ್ಸಲ್ಲಿನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾದ ಎನರ್ಜಿನ ನೀವಿಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೀವೇನಾದರೂ ಸ್ಪಿರಿಚುವಲ್ ಪರ್ಸನ್ ಅಥವಾ ಮೈಥೊಲಾಜಿಕಲ್ ಸ್ಟೋರೀಸ್ನ ನಂಬೋರು ಅಥವಾ ಡೈಲಿ ಲೈಫಲ್ಲಿ ಒಂದು ಬ್ರೇಕ್ ಬೇಕಪ್ಪ, ನೇಚರ್ ಎಂಜಾಯ್ ಮಾಡಬೇಕು ಅನ್ನೋರು ಡೆಫಿನೆಟಾಗಿ ಒಂದು ಸತಿ ಕೊಟ್ಟಿಯೂರಿಗೆ ಬನ್ನಿ. ನೀವು ಆ್ಯಕ್ಚುಲಿ ಒಂದು ಸ್ಪಿರಿಚುವಲ್ ಎನರ್ಜಿನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನಮ್ಮದು ಅಕ್ಕೆರೆಯಲ್ಲಿ ದರ್ಶನ ಆಗಿದೆ. ನಾವು ಇಕ್ಕೆರೆಗೆ ಹೋಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ರೈಟಲ್ಲಿ ಲೆಫ್ಟಲ್ಲಿ ಶಾಪಿಂಗ್ಸ್ದು ಸ್ಮಾಲ್ ಸ್ಟಾಲ್ಸ್ ಇದೆ. ಸೊ ನೀವೇನಾದರೂ ಏನಾದರೂ ತೊಗೊಳ್ಬೇಕಂತಿದ್ರೆ ಇಲ್ಲಿ ಶಾಪ್ ಮಾಡ್ಬೋದು. ತುಂಬ ಕಡಿಮೆ ಬೆಲೆಗೆ ಆ್ಯಕ್ಚುಲಿ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೀವೇನಾದರೂ ಶಾಪಿಂಗ್ ಪ್ರಿಯರಾಗಿದ್ದರೆ ಡೆಫಿನೆಟಾಗಿ ಇಲ್ಲಿ ಶಾಪ್ ಮಾಡ್ಬೋದು. ಸೊ ನೀವೇನಾದರೂ ಜ್ಯುವೆಲರೀಸ್ ಏನಾದರೂ ನೋಡ್ತಿದ್ರೆ ಆ್ಯಕ್ಚುಲಿ ಜ್ಯುವೆಲರೀಸ್ ಎಲ್ಲ 50 ರುಪೀಸಿಂದ ಒಳ್ಳೊಳ್ಳೆ ನಿಮಗೆ ನೆಕ್ ಪೀಸಸ್ ಎಲ್ಲ ಸಿಗ್ತಿದೆ. ಸೊ ಅದು ಕೂಡ ತೊಗೊಳ್ಬೋದು. ಸೊ ನಮ್ಮದು ಅಕ್ಕೆರೆಯಲ್ಲಿ ದರ್ಶನ ಮುಗ್ದಿದೆ. ಸೊ ನಾವೀಗ ಇಕ್ಕೆರೆಗೆ ಹೋಗಬೇಕು. ಸೊ ಇಕ್ಕೆರೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ ಶಾಪ್ಸ್ ಎಲ್ಲ ಸಿಗತ್ತೆ. ಇನ್ನು ಕೊಟ್ಟಿಯೂರಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಕೊಟ್ಟಿಯೂರಿನ ಹೂವು ಅಂತ ಹೇಳ್ತಾರೆ, ವೈಟ್ ಕಲರ್ದು. ಅದ್ರ ಬಗ್ಗೆ ವಿವರಗಳು ತಿಳಿಸೋಕ್ಕಿಂತ ಮುಂಚೆ ನಾವೀಗ ಇಕ್ಕೆರೆ ದರ್ಶನ ಮಾಡ್ಕೊಂಬರೋಣ. ಆ್ಯಕ್ಚುಲಿ ತುಂಬ ಮಳೆ ಬರ್ತಾಯಿದೆ. ಸೊ ನಾವು ಅಕ್ಕೆರೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋದಾಗ ಮಳೆ ಇರಲಿಲ್ಲ, ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಈಗ ಆ್ಯಕ್ಚುಲಿ ಇಕ್ಕೆರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸಡನ್ನಾಗಿ ಮಳೆ ಜೋರಾಗಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳಿದ್ದು, ಸೇಫ್ಟಿ ಸೈಡಿಗೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗುವಾಗ ಅಂಬ್ರೆಲಾನ ಅಥವಾ ರೈನ್ ಕೋಟ್ಸ್ ಇದ್ದರೆ ರೈನ್ ಕೋಟ್ಸ್ನ ಕ್ಯಾರಿ ಮಾಡಿ. ಈಗ ನೀವು ನೋಡ್ತಿರೋದು ಇಕ್ಕೆರೆ ದೇವಸ್ಥಾನ. ಆ್ಯಕ್ಚುಲಿ ನಾನು ತುಂಬ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಮಳೆ ಬೀಳ್ತಿರೋದ್ರಿಂದ ನಾನು ಛತ್ರಿ ಇಟ್ಕೊಳ್ಬೇಕಾಗಿತ್ತು, ನನ್ನ ಜೊತೆ ಅದೀಪ್ ಇದ್ದ ಮತ್ತು ಫೋನ್ ಎಲ್ಲ ಕೈಯಲ್ಲಿತ್ತು. ಹಾಗಾಗಿ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ವ್ಯಾನಿಟಿ ಬ್ಯಾಗ್ ಅಥವಾ ಯಾವುದಾದ್ರೂ ಒಂದು ಬ್ಯಾಗ್ನ ಕ್ಯಾರಿ ಮಾಡಿ, ಅದರಲ್ಲಿ ನಿಮ್ಮ ಮೊಬೈಲ್ ಫೋನ್ಸ್ ಎಲ್ಲ ಇಡ್ಬೋದು. ಸೊ ಸೇಫ್ ಆಗಿರುತ್ತೆ. ಹಾಗಾಗಿ ಒಂದು ಕೈಲಿ ಛತ್ರಿ ಅಥವಾ ನೀವು ಒಂದು ಕೈಲಿ ಬ್ಯಾಗನ್ನು ಕ್ಯಾರಿ ಮಾಡ್ಬೋದು. ಪ್ಲಾಸ್ಟಿಕ್ ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಕೇರಳದಲ್ಲಿ ಪ್ಲಾಸ್ಟಿಕ್ ಕಾರ್ ಅಥವಾ ಬಾಟಲ್ಸ್ನೆಲ್ಲ ನೀವೆಲ್ಲೂ ಪಬ್ಲಿಕಲ್ಲಿ ಥ್ರೋ ಮಾಡೋಂಗಿಲ್ಲ. ಸೊ ಹಾಗಾಗಿ ಪ್ಲಾಸ್ಟಿಕ್ ಕವರೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಹ್ಯಾಂಡ್ ಬ್ಯಾಗ್ಸ್ ಏನಾದರೂ ಇದ್ದರೆ ಕ್ಯಾರಿ ಮಾಡಿ. ಇನ್ನು ನಾನು ನಿಮಗೆ ಆಗಲೇ ಹೇಳ್ತಿದ್ದಂಗೆ ಈ ಹೂವನ್ನ ಆ್ಯಕ್ಚುಲಿ ನೀವು ಮನೆ ಮುಂದೆ ಕಟ್ಟಿದ್ರೆ, ಮನೆ ಬಾಗಿಲು ಹೊರಗಡೆ ಹಾಕಿದ್ರೆ ನಿಮಗೆ ಯಾವುದೇ ರೀತಿಯಾದ ವಾಸ್ತು ದೋಷ ಇರಲ್ವಂತೆ. ಅಷ್ಟೇ ಅಲ್ಲದೆ ನಿಮಗೇನಾದ್ರು ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ, ಏನೇ ಥರ ಪ್ರಾಬ್ಲಮ್ಸ್ ಇದ್ದರೂ ಅದು ಮನೆ ಒಳಗಡೆ ಬರಲ್ಲ ಈ ಹೂವು ಹೊರಗಡೆ ಕಟ್ಟಿದ್ರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಮಾಲ್ ಸೈಜ್, ಅಂದರೆ ನೀವು ಕಾರಲ್ಲಿ ಕಟ್ಟೋದಕ್ಕೆ ಸ್ಮಾಲ್ ಸೈಜಿಂದ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ 80 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ದೊಡ್ಡದಾದರೆ ಈಗ ನೀವು ವೀಡಿಯೋದಲ್ಲಿ ನೋಡ್ತಿರೋದೆಲ್ಲ 100 ರುಪೀಸು. ಸೊ ಸ್ವಲ್ಪ ನೋಡಿಕೊಂಡು ಬಾರ್ಗಿನ್ ಮಾಡ್ಕೊಂಡು ತೊಗೊಳ್ಳಿ. ಬಟ್ ಎಲ್ಲ ಕಡೆನೂ ಆಲ್ಮೋಸ್ಟ್ ಒಂದೇ ಪ್ರೈಸ್ ಇರುತ್ತೆ. ಸೊ ಇದು ಕಂಪ್ಲೀಟ್ ಇಕ್ಕೆರೆ ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ನಾನು ಡೀಟೇಲ್ಸು ಮತ್ತು ಸೇಫ್ಟಿ ಮೆಷರ್ಮೆಂಟ್ಸ್ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ, ಮತ್ತು ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ಕೊಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ಧನ್ಯವಾದಗಳು.